guys, today we are going to Chennai Silks. ಹೊಸೂರು ಕ್ಲೋಸ್, ಎಲ್ಲ ಶಾಪು ಕ್ಲೋಸ್ ಆಗಿಬಿಟ್ಟಿದೆ. ಚೆನ್ನೈ ಸಿಲ್ಕ್ ಹೋಗ್ತಿದ್ದೀವಿ, ಹೊಸೂರಲ್ಲಿರೋದು. ಅಂದರೆ ಇಲ್ಲಿ ಕಮ್ಮಿ ಪ್ರೈಸ್ಗೆ ಸ್ಯಾರಿ ಸಿಗುತ್ತೆ ಮತ್ತು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ. ಲಾಸ್ಟ್ ಟೈಮ್ ಹೋಗಿದ್ವಿ, ಇಷ್ಟ ಆಗಿತ್ತು. ಸೊ ಅದಕ್ಕೆ ಈ ಸತಿ ಕೂಡ ವಿಡಿಯೋ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ, ಚೆನ್ನಾಗಿರುತ್ತಾ, ಹೆಂಗೆ ನೋಡೋಣ. ಬಂದು ಹೊಸೂರು ರೋಡು ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಫೆಸ್ಟಿವಲ್ ಡೇದಲ್ಲೂ ಕೂಡ ಟ್ರಾಫಿಕ್ ಜಾಮ್. ಚೆನ್ನೈ ಸಿಲ್ಕ್ ಪ್ಲೇಸ್ಗೆ ರೀಚ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ಯೂ ಟರ್ನ್ ತಗೋಬೇಕು. ಸೊ ನೋಡೋಣ ಹೆಂಗಿರುತ್ತೆ ಒಳಗಡೆ ಅಂತ. ಗಾಯ್ಸ್, ಇಲ್ಲಿ ಯಾವುದೋ ಒಂದು ಟೆಂಪಲ್ ಬೇರೆ ಕಾಣಿಸ್ತಿದೆ. ಆ್ಯಕ್ಚುಲಿ ಗಾಡಿ ಅಡ್ಡ ಬರ್ತಾ ಇದೆ. ಚೆನ್ನಾಗಿದ್ದಾಗಿದೆ, ಬೆಟ್ಟದ ಮೇಲಿದೆ. ಸೊ ನೋಡೋಣ, ಆದರೆ ಇಲ್ಲಿಗೆ ಹೋಗೋಣ. ಈ ಕಡೆ ವರ್ಮಾ ಲಕ್ಷ್ಮಿ ಶಾಪ್ ಇದೆ. ನೆಕ್ಸ್ಟು ಮುಂದೆ ಹೋದರೆ ಚೆನ್ನೈ ಸಿಲ್ಕ್ ಇದೆ. ಸಾರಿ, ಕಾಂಚೀಪುರಂ ಅಂತಿದ್ದೀನಿ. ಕೊನೆಗೂ ಬಂದ್ವಿ ಚೆನ್ನೈ ಸಿಲ್ಕ್ಗೆ. ಸ್ವಲ್ಪ ರಶ್ ಇದೆ ಆ್ಯಕ್ಚುಲಿ, ಜನ ಕೂಡ ಇದ್ದಾರೆ ಔಟ್ಸೈಡ್. ನೋಡಿ ಗೈಸ್, ಮುಂಚೆಲ್ಲ ಪಾರ್ಕಿಂಗ್ಗೆ ಪೇಡ್ ಇರಲಿಲ್ಲ, ಈಗೆಲ್ಲ ಪೇಡ್ ಮಾಡಿಬಿಟ್ಟಿದ್ದಾರೆ. ಈಚೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ, ಬಟ್ ಕಾರ್ ಪಾರ್ಕಿಂಗ್ ಇಲ್ದಿರೋ ಕಾರಣಕ್ಕೆ ವಿ ಆರ್ ಗೋಯಿಂಗ್ ಸ್ಟಿಲ್ ಫ್ರಂಟ್. ನೋಡೋಣ, ಮುಂದೆ ಎಲ್ಲಾದರೂ ಹೋಗಿ ನಿಲ್ಲಿಸ್ಬೇಕು. ಹುಡುಕ್ತಾ ಇದ್ದೀವಿ ಎಲ್ಲಿದೆ ಪ್ಲೇಸ್ ನಿಲ್ಸೋಕ್ಕೆ ಅಂತ. ಹೀಗೆ ಪಾರ್ಕಿಂಗ್ಗೆ ಪ್ಲೇಸ್ ಸಿಕ್ಕಲಿಲ್ಲ ಅಂದ್ಬಿಟ್ಟು ಕೊನೆಗೆ ಡಿಮಾರ್ಟ್ ಪ್ಲೇಸ್ ಹತ್ರ ಬಂದ್ವಿ. ಸೊ ಇದು ಬಂದು ಡಿಮಾರ್ಟ್ ಬಿಲ್ಡಿಂಗು. ಸೊ ಇಲ್ಲೇ ಎಲ್ಲ ಕಾರು ಇಲ್ಲೇ ನಿಲ್ಲಿಸಿದ್ದಾರೆ. ಸೊ ನಾವು ಅದಕ್ಕೆ ಇಲ್ಲೇ ನಿಲ್ಲಿಸ್ತಾ ಇದ್ದೀವಿ. ಈಗ ನಾವು ಚೆನ್ನೈ ಸಿಲ್ಕ್ಸ್ ಒಳಗಡೆ ಹೋದ್ವಿ. ಸೊ ಎಂಟ್ರೆನ್ಸ್ ಇದು ರಿಸೆಪ್ಷನ್ನು. ಸೊ ಇಲ್ಲಿ ಬಂದು ಟವಲ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಪ್ಲಸ್ ಹುಡುಗಿರಿಗೆ ಕಾಟನ್ ಇದು ಡ್ರೆಸ್, ಸಲ್ವರ್ ಎಲ್ಲ ಥರ ಆಲ್ ಟೈಪ್ ಕ್ರಾಪ್ ಟಾಪ್, ನೈಟಿ ಎಲ್ಲ ಇತ್ತು. ನೆಕ್ಸ್ಟು ಫಸ್ಟ್ ಫ್ಲೋರಿಗೆ ಬಂದ್ವಿ. ಸೊ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ನೋಡಿದ ತಕ್ಷಣ ಕಾಣಿಸಿದ್ದು ಹುಡುಗ ಹುಡುಗಿ ವೆಡ್ಡಿಂಗ್ದು ಥೀಮ್ ಇರೋದು. ನೆಕ್ಸ್ಟು ನಾನು ಈ ಕಡೆ ಸಲ್ವಾರ್ ಸೈಡ್ ಬಂದೆ. ಆಮೇಲೆ ಗೌನ್ ಕೂಡ ಇತ್ತು. ಗೌನು ಇಲ್ಲಿ ನೋಡಿ, ಪಿಂಕ್ ಕಲರ್ ಗೌನ್, ಆಮೇಲೆ ಬ್ಲೂ ಕಲರ್, ಬ್ರೌನ್, ಗ್ರೀನ್, ಪರ್ಪಲ್. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪರ್ಪಲ್ ಆ್ಯಂಡ್ ಗ್ರೀನ್. ಪ್ರೈಸ್ ಬಂದು 1500 ಸಮಥಿಂಗ್, ಅರೌಂಡ್ 2000 ಇತ್ತು. ನೆಕ್ಸ್ಟ್ ಅದಾದಮೇಲೆ ಇದೆಲ್ಲ ಸಲ್ವರ್ಸು, ಕ್ರಾಪ್ ಆಗಲಿ, ಆಫ್ ಸಲ್ವರ್, ಫುಲ್ ಲಾಂಗ್ ಟಾಪ್ಸ್ ಕೂಡ ಇತ್ತು. ಸೊ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಲಾಂಗ್ ಟಾಪ್ಸು. ಸೊ ಅದಕ್ಕೆ ಜಸ್ಟ್ ನೋಡ್ಕೊಂಡು ಬಂದೆ ಹೆಂಗಿತ್ತು ಅಂತ. ಕೆಲವೊಂದೆಲ್ಲ ಚೆನ್ನಾಗಿತ್ತು ನೋಡಿ, ಇದೆಲ್ಲ ಚೆನ್ನಾಗಿದೆ. ಬಟ್ ಕೆಲವೊಂದೆಲ್ಲ ನನಗೆ ಅಷ್ಟೊಂದು ನೋಡಿ ಇದೆಲ್ಲ ಇಷ್ಟ ಆಗಿಲ್ಲ ನನಗೆ. ಆ್ಯಕ್ಚುಲಿ ಇದೆಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ನೆಕ್ಸ್ಟ್ ನಾನೊಂದು ಸೆಲ್ಫಿ ತೊಗೊಂಡೆ, ಈ ಥರ ರೆಡಿಯಾಗಿದ್ದು. ನೆಕ್ಸ್ಟ್ ಇದೊಂದು ವಿಡಿಯೋ ಫುಲ್ ಎಂಟೈರ್ ಫಸ್ಟ್ ಫ್ಲೋರ್, ಅಂದರೆ ಅರ್ಧ ಭಾಗ ಅಷ್ಟೇ ಫಸ್ಟ್ ಫ್ಲೋರಲ್ಲಿ. ಸೊ ಇದು ಇಷ್ಟು ಕವರ್ ಆಗಿತ್ತು.
ಇದು ಬಂದು ಸೆಕೆಂಡ್ ಫ್ಲೋರಲ್ಲೇ, ಅಂದರೆ ನಾನು ಅವಾಗಲೇ ನೋಡಿದ್ದು ಸಲ್ವರ್ ಪಾರ್ಟ್ ಬಂದು ಆಫ್ ಅರ್ಧ. ಸೊ ಈ ಕಡೆ ಬಂದುಬಿಟ್ಟು ಇನ್ನೂ ಅರ್ಧ. ಇದು ಕಂಪ್ಲೀಟ್ಲಿ ಫುಲ್ಲಿ ಸ್ಯಾರಿ ಪೋರ್ಷನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಯಾವ ಥರ ಬೇಕು A to Z ಎಲ್ಲ ಥರ ಸ್ಯಾರಿ ಸಿಕ್ಕುತ್ತೆ. ಆ್ಯಂಡ್ ಈ ಬೊಂಬೆಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಯಾರಿ ಉಡ್ಸಿದ್ದು ಕೂಡ ತುಂಬ ಇಷ್ಟ ಆಯಿತು. ಅದು ನೋಡಿದೆ ನನಗೆ ಇಷ್ಟ ಆಗಿದ್ದು ಈ ಎಲ್ಲೋ ಅರ್ಶಿನ ಕಲರ್ ಇದೆಯಲ್ಲ ಅದು. ನೆಕ್ಸ್ಟು ಇದು ಬಂದು ಫುಲ್ಲಿ ಗೋಲ್ಡ್ ವೆಡ್ಡಿಂಗ್ ಸೆಟ್. ಸೊ ಈ ಪೋರ್ಷನ್ ಬಂದುಬಿಟ್ಟು ಅಲ್ಲೇ ಫ್ಯಾನ್ಸಿ ಲೆಹೆಂಗಾ, ಅಂದರೆ ನಿಮಗೆ ಸ್ಟೋನ್ ವರ್ಕ್ ಬೇಕು ಅಂದರೆ ತುಂಬ, ಅಂದರೆ ಈ ಮದುವೆಗೆಲ್ಲ ಲೆಹೆಂಗಾಸ್ ರಿಸೆಪ್ಷನ್ ಟೈಮಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಜನ ಬರೋದು ಇಲ್ಲಿಗೆ ವೆಡ್ಡಿಂಗ್ ಶಾಪಿಂಗ್ ಮಾಡೋಕ್ಕೇ. ಆಮೇಲೆ ಇಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ, ಬಟ್ ಕ್ವಾಲಿಟಿ ಎಲ್ಲ ಓಕೆ. ಬಟ್ ಸಲ್ವರ್ ನಾನು ನೋಡಿದ ಪ್ರಕಾರ ಸಲ್ವರ್ ಅಷ್ಟು ಚೆನ್ನಾಗಿರಲಿಲ್ಲ. ಈ ಕಡೆ ಬಂದುಬಿಟ್ಟು ಇದು ಸ್ಯಾರೀಸ್, ಇದು ಕೂಡ ರೇಂಜ್ ಬಂದುಬಿಟ್ಟು 1500ಇಂದ 2500ವರೆಗೂ. ಇದು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಅಂದರೆ ನಂಗೆ ಇಷ್ಟ ಆಗಿದ್ದು ಇಲ್ಲೆಲ್ಲ ಡಿಫ್ರೆಂಟ್ ಕಲರ್ಸ್ ಇತ್ತು. ಈ ಪೋರ್ಷನಲ್ಲಿ ಟವಲ್ಲು, ಕರ್ಟೈನು, ಆಮೇಲೆ ದೇವ್ರಿಗೆ ಏನಾದರೂ ನೀವು ಪೂಜೆಗೆ ಟವಲ್ಸ್ ಇಡಬೇಕು ಅಂದರೆ ಕಚ್ಚೆ ಪಂಚೆ ಆ ಥರ ಎಲ್ಲ ಸಿಕ್ತು. ಆಮೇಲೆ ಇದೊಂದು ಏನಂದರೆ ನನಗೆ ಇಲ್ಲಿ 200 ರೂಪೀಸ್ ಸ್ಯಾರಿ ನೋಡಿದೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನಂಗೆ ತುಂಬ ಇಷ್ಟ ಆಯಿತು. ಈ ಬ್ಲೂ ಕಲರು ಅಷ್ಟೇ, ಆ್ಯಂಡ್ ಇದು ಕೂಡ ಅಷ್ಟೇ. ಎಲ್ಲ ಸ್ಯಾರಿನೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಪ್ರೈಸ್ಗೆ ತುಂಬ ವರ್ತ್ ಇದೆ ಈ ಸ್ಯಾರಿ. ಇದೆಲ್ಲ ನೋಡಿ 200, 300, 500ವರೆಗೂ ಇದೆ ಇಲ್ಲಿ ಈ ಕಡೆ. ಸೊ ಇದೆಲ್ಲ ಅದರಲ್ಲೂ ವೆರೈಟಿ ಕಲರ್ಸ್. ನೆಕ್ಸ್ಟ್ ನನಗೆ ಇಲ್ಲಿ ಬ್ಲೂ, ಆಮೇಲೆ ಈ ಕಲರ್ ಕೂಡ ಇಷ್ಟ ಆಯಿತು. ಎಲ್ಲೋ ವಿತ್ ಪರ್ಪಲ್, ಇದರಲ್ಲಿ ಡಬಲ್ ಕಲರು ಯೂಸ್ ಮಾಡಿದಾರಲ್ಲ ಅದು ಕೂಡ ಇಷ್ಟ ಆಯಿತು. ಆಮೇಲೆ ಈ ಕ್ಲಾತ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಮೆತ್ತಗಿದೆ, ಉಟ್ಕೋಬೇಕಂದ್ರೆ ಕಂಫರ್ಟೇಬಲ್ ಆಗೈತೆ. ಈ ಗ್ರೀನ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಕಲರ್ ಇರಬೇಕು ಆ್ಯಕ್ಚುಲಿ, ಮೇ ಬಿ ಇಲ್ಲ ಅನ್ಕೋತೀನಿ. ಇಲ್ಲಿ ಯಾವುದೋ ಇನ್ನೊಂದು ಬ್ಲೂ ಕಲರ್ ಅನ್ಕೋತೀನಿ, ಅದು ಇಷ್ಟ ಆಯಿತು. ಆಮೇಲೆ ಈ ಕಡೆ ಪಂಚೆ ನೋಡೋಕ್ಕೆ ಬಂದ್ವಿ, ಪಂಚೆ ಸೆಕ್ಷನ್ಗೆ. ಅಂದರೆ ಅಲ್ಲೇ ಇದ್ದಿದ್ದು ಪಕ್ಕದಲ್ಲೇ ಪಂಚೆ ಟವಲ್ಲು ಇಷ್ಟ ಆಯಿತು ನನಗೆ. ನೆಕ್ಸ್ಟು ಹಾಗೆ ನೋಡ್ತಾ ಸುತ್ತ ಈ ಥರ ಇತ್ತು. ಅಂದರೆ ಇಲ್ಲಿ ಎಲ್ಲ ಇದು ಬಂದು 3rd ಫ್ಲೋರು. ಇಲ್ಲಿ ಎಲ್ಲ ಕವರ್ ಆಗುತ್ತೆ, A to Z ಎಲ್ಲ ಏನೇನು ಬೇಕೋ ಎಲ್ಲ. ನೆಕ್ಸ್ಟ್ ಬಂದು ಕರ್ಟೈನ್ ಬೇಕಿತ್ತು, ಸೊ ಕರ್ಟೈನ್ ನೋಡೋಕ್ಕೆ ಬಂದ್ವಿ. ಸೊ ನಮಗಿದು ಬೇಕಾಗಿತ್ತು, ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ನೋಡಿದ್ವಿ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಓಕೆ, ಏನು ಮಾಡೋದು, ತಗೊಳ್ಬೇಕಿತ್ತು ಅರ್ಜೆಂಟು ಅಂತ ಬಂದ್ವಿ. ಕರ್ಟೈನ್ಸಲ್ಲೂ ಅಷ್ಟೇ ವೆರೈಟಿ ಆಫ್ ಕಲರ್ಸ್ ಇತ್ತು. ಇಲ್ಲಿ ನನಗೆ ಬ್ಲೂ ಇಷ್ಟ ಆಯಿತು, ಆಮೇಲೆ ಡಾರ್ಕ್ ಬ್ಲೂನೂ ಇತ್ತು, ಲೈಟ್ ಬ್ಲೂನೂ ಇತ್ತು, ಎರಡೂ ಇಷ್ಟ ಆಯಿತು. ಆಮೇಲೆ ಆ ಕಡೆ ನೇವಿ ಬ್ಲೂ ಇತ್ತು, ಅದೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಓಕೆ, ಪ್ರೈಸ್ಗೆ 200 ರೂಪೀಸ್ಗೆ ವರ್ತಿತ್ತು ಕ್ವಾಲಿಟಿ ಎಲ್ಲ. ಇದು ನೋಡಿ ಸ್ವಲ್ಪ ಹತ್ರದಿಂದ ತೊಗೊಂಡಿರೋದು, ಎಲ್ಲ ಕಲರ್ಸ್ದು ಎಲ್ಲ ಕರ್ಟೈನು ಕೂಡ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಆಲ್ ಕವರ್ಸ್ ಎಲ್ಲ ಕವರ್ ಆಗಿದೆ. ನನಗೆ ಇದಿಷ್ಟ ಆಯಿತು, ವೈಟ್ ವಿತ್ ನೇವಿ ಬ್ಲೂ. ಗೋಲ್ಡು ಕೂಡ ಚೆನ್ನಾಗಿತ್ತು, ಬಟ್ ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ ವೈಟ್ ಮತ್ತು ನೇವಿ ಬ್ಲೂ. ನೆಕ್ಸ್ಟ್ ಅದಾದಮೇಲೆ ನಾನು ಪ್ಯಾಕ್ ಮಾಡಿಸೋಣ ಅಂತ ಬಂದೆ. ನೆಕ್ಸ್ಟ್ ಕೆಳಗಡೆ ರಿಸೆಪ್ಷನಲ್ಲಿ ಪ್ಯಾಕ್ ಮಾಡಿಸಿ ಹೊರಟ್ಬಿಟ್ಟೆ. ಇಲ್ಲಿಗೆ ನನ್ನ ಬ್ಲಾಗ್ ಮುಗೀತು. ಎಲ್ಲರಿಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಬಾಯ್.